Hello friends, welcome to Science Patashale. This is Girish Babu. So today we will discuss the chapter called Light. Light chapter na ಒಂದು ಪಾರ್ಟ್ 4 ಅಥವಾ ಭಾಗ 4 ಅಂತ ತಿಳ್ಕೊಳ್ತಾ ಹೋಗೋಣ. ಆಲ್ರೆಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿದೆ. ಸೊ ಇನ್ನು ಯಾರು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಯಾರು ನೋಡಿಲ್ಲ, ಗೋ ಬ್ಯಾಕ್ ಟು ಪ್ಲೇ ಲಿಸ್ಟ್. ಯು ಕ್ಯಾನ್ ಚೆಕ್ ದ ವಿಡಿಯೋಸ್ 1, 2, 3 ನೋಡ್ಬಿಟ್ಟು 4ಗೆ ಬನ್ನಿ. ಕ್ಲಿಯರ್? ಎಸ್. ಸೊ ಇನ್ ದಿಸ್ ಪಾರ್ಟ್ 4 ಲೈಟ್ ಚಾಪ್ಟರ್ ಪಾರ್ಟ್ 4 ಬಂದಿದೆಯಲ್ಲ, ಇದರಲ್ಲಿ ಮೈನ್ ಆಗಿ ನಾವು ಫೋಕಸ್ ಮಾಡೋದು ಎಲ್ಲಿ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಬರುತ್ತೆ. ಸೊ ಒಟ್ಟು ಆಂತರಿಕ ಪರಿಣಾಮ ಅಥವಾ ಸಂಪೂರ್ಣ ಆಂತರಿಕ ಪರಿಣಾಮ ಅಂತ ಕರಿತೀವಿ. ಒಟ್ಟು ಆಂತರಿಕ ಪರಿಣಾಮ ಅಂತ ಕರಿತೀವಿ, ಅಥವಾ ಸಂಪೂರ್ಣ ಆಂತರಿಕ ಪರಿಣಾಮ ಅಂತ ಕರಿತೀವಿ. ಯಾವುದಕ್ಕೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನಪ್ಪಾ ಅಂದ್ರೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಎರಡು ಕಂಡೀಷನ್ಸ್ ಮೈನ್ ಆಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಡೆಫಿನೇಷನ್ಗಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಂಡೀಷನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಿ, ಇಲ್ಲಿ ಮೈನ್ ಆಗಿ 2 ಕಂಡೀಷನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಕಂಡೀಷನ್ ಏನಂದ್ರೆ, ಲೈಟ್ ಮಸ್ಟ್ ಟ್ರಾವೆಲಿಂಗ್ ಫ್ರಮ್ ಮೋರ್ ಆಪ್ಟಿಕಲಿ ಡೆನ್ಸರ್ ಟು ದ ಲೆಸ್ ಆಪ್ಟಿಕಲ್ ಡೆನ್ಸರ್ ಮೀಡಿಯಂ. ಅಂದ್ರೆ ಒಂದು ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ರೇ ಅನ್ನೋದು ಪಾಸ್ ಆಗಬೇಕು. ಇದು ಫಸ್ಟ್ ಒನ್ ಆಗಿರುತ್ತೆ, ಫಸ್ಟ್ ರೂಲ್ ಆಗಿರುತ್ತೆ. ಇಲ್ಲಿ ನೋಡಿ, ನೀರಿನ ಮಾಧ್ಯಮ ಹೆಚ್ಚು ಸಾಂದ್ರತೆ ಇರುತ್ತೆ, ಗಾಳಿ ಮಾಧ್ಯಮ ಕಡಿಮೆ ಸಾಂದ್ರತೆ ಇರುತ್ತೆ. ಯಾವಾಗ ಒಂದು ವಿಕಿರಣ ಏನಾಗುತ್ತೆ, ಹೆಚ್ಚು ಸಾಂದ್ರತೆ ಇರುವ ಮಾಧ್ಯಮದಿಂದ ಕಡಿಮೆ ಇರುವ ಸಾಂದ್ರತೆ ಇರುವ ಮಾಧ್ಯಮದ ಕಡೆ ಚಲಿಸಬೇಕು. ಇದು ಫಸ್ಟ್ ರೂಲ್ ಆಗಿರುತ್ತೆ. ಸೆಕೆಂಡ್ ರೂಲ್ ಏನಂದ್ರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ದಟ್ ಈಸ್ ಐ ಗ್ರೇಟರ್ ದನ್ ದ ಕ್ರಿಟಿಕಲ್ ಆಂಗಲ್. ಸೊ ಐ ಅನ್ನೋದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿರುತ್ತೆ. ಅದು ಯಾವಾಗ ಏನಾಗಿರುತ್ತೆ, ಕ್ರಿಟಿಕಲ್ ಆಂಗಲ್ಗಿಂತ ಜಾಸ್ತಿ ಇರಬೇಕು. ಅರ್ಥ ಆಯ್ತಲ್ವಾ? ಏನು ಈ ಕ್ರಿಟಿಕಲ್ ಆಂಗಲ್ ಅಂದ್ರೆ ಮುಂದೆ ನೋಡೋಣ. ಸೊ ಅವಾಗ ಈ ಒಂದು ಕಂಡೀಷನ್ ಇರೋ ಹತ್ರ ಏನಾಗತ್ತೆ ಅಂದ್ರೆ, ನೋಡಿ ಇಲ್ಲಿ ಇದೊಂದು ಟೀಟಾ ಐ ಅಂತ ಕರಿತೀವಿ, ಟೀಟಾ 2 ಅಂತ ಕರಿತೀವಿ. ಇದು ರೇ ಅನ್ನೋದು ವಾಟರ್ ಮೀಡಿಯಂ ಇಂದ ಏರ್ ಮೀಡಿಯಂಗೆ ಪಾಸ್ ಆಗ್ತಿದೆ, ರಿಫ್ರಾಕ್ಷನ್ ಆಗ್ತಿದೆ. ಅರ್ಥ ಆಯ್ತಲ್ವಾ? ಈ ಟೀಟಾ ಏನಾಗಿದೆ, ಒಂದು ಕ್ರಿಟಿಕಲ್ ಆಂಗಲ್ಗಿಂತ ಕಡಿಮೆ ಇದೆ, ಅದಕ್ಕೆ ರಿಫ್ರಾಕ್ಷನ್ ಆಗ್ತಿದೆ. ಸೊ ಇಲ್ಲಿ ಬಂದು ನೋಡಿ, ಈ ಒಂದು ಟೀಟಾ ಏನಿದೆ, ಇನ್ಸಿಡೆಂಟ್ ಆಂಗಲ್ ಏನಿರುತ್ತೆ, ಈ ಒಂದು ಕ್ರಿಟಿಕಲ್ ಆಂಗಲ್ಗೆ ಈಕ್ವಲ್ ಇರುತ್ತೆ. ಅಥವಾ ಈ ಒಂದು ಆಂಗಲ್ ಆಫ್ ರಿಫ್ರಾಕ್ಷನ್ ಅನ್ನೋದು 90 ಡಿಗ್ರಿ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಕ್ಲಿಯರ್? ನಿರ್ಣಾಯಕ ಕೋನ ಅಂತ ಕರಿತೀವಿ. ಕನ್ನಡದಲ್ಲಿ ಏನು? ನಿರ್ಣಾಯಕ ಕೋನ. ಮುಂದೆ ಇದೆ ನೋಡೋಣ. ನಿರ್ಣಾಯಕ ಕೋನ. ಸೊ ಈ ಒಂದು ಕ್ರಿಟಿಕಲ್ ಆಂಗಲ್ ಅಲ್ಲಿ ಏನಾಗಿದೆ, ದ ರಿಫ್ರಾಕ್ಟೆಡ್ ಆಂಗಲ್ ಇಸ್ ಗ್ರೇಟರ್ ದನ್ ದ ಇನ್ಸಿಡೆಂಟ್ ಆಂಗಲ್, ಅಥವಾ ದಿಸ್ ಇನ್ಸಿಡೆಂಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ದ ಕ್ರಿಟಿಕಲ್ ಆಂಗಲ್. ಆ ಒಂದು ರೇ ಏನಾಗುತ್ತೆ, ನೀರಿನ ಮಾಧ್ಯಮಕ್ಕೆ ಮತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗತ್ತೆ, ಪ್ರತಿಫಲನ ಆಗತ್ತೆ. ಈ ಒಂದು ಫಿನಾಮಿನಾಗೆ ನಾವೇನಂತ ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಫಸ್ಟ್ಗೆ ಕ್ರಿಟಿಕಲ್ ಆಂಗಲ್ ನೋಡೋಣ. ಇಲ್ಲಿ ನೋಡಿ, ಕ್ರಿಟಿಕಲ್ ಆಂಗಲ್ ಅಂತ ಇದೆ, ನಿರ್ಣಾಯಕ ಕೋನ ಅಂತ ಕನ್ನಡದಲ್ಲಿ ಕರಿತೀವಿ. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ, ದಟ್ ವಿ ಆರ್ ಕಾಲ್ಡ್ ಆಸ್ ಕ್ರಿಟಿಕಲ್ ಆಂಗಲ್. ಇಲ್ಲಿ ನೋಡಿ, ಹಿಂಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಲ್ಲಿದೆ, ಅದಕ್ಕೆ ಆಂಗಲ್ ಆಫ್ ರಿಫ್ರಾಕ್ಷನ್ ಏನಾಗಿದೆ, 90 ಡಿಗ್ರಿ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ, ನಿರ್ಣಾಯಕ ಕೋನ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ನಿರ್ಣಾಯಕ ಕೋನದಿಂದ ಮಾತ್ರ ಈ ಒಂದು ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ, ಅದು ಕೂಡ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಲೇ ನಾವು ಹಂಗಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಕಂಡೀಷನ್ಸ್ ಬೇರೆ ತಿಳ್ಕೊಂಡಿದೀವಿ. ಇಲ್ಲಿ ನೋಡಿ, ಕಂಪ್ಲೀಟ್ ರಿಫ್ಲೆಕ್ಷನ್ ಆಫ್ ರೇ ಆಫ್ ಲೈಟ್ ವಿತ್ ಇನ್ ದ ಮೀಡಿಯಂ ಸಚ್ ವಾಟರ್ ಆರ್ ಗ್ಲಾಸ್ ಫ್ರಮ್ ಸರೌಂಡಿಂಗ್ ಸಚ್ ಸರ್ಫೇಸ್ ಬ್ಯಾಕ್ ಇನ್ ಟು ದ ಮೀಡಿಯಂ. ಅಂದ್ರೆ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡಿಮೆ ಬೆಳಕು ಪ್ರಸಾರವಾಗುವಾಗ ಬೆಳಕಿನ ಕಿರಣಗಳು ಮಾಧ್ಯಮಗಳನ್ನು ಬೇರ್ಪಡಿಸುವ ಮೇಲ್ಮೈನ ಪತನ ಬಿಂದುವಿನಲ್ಲಿ ಲಂಬದಿಂದ ದೂರವಾಗಿ ಬಾಗುತ್ತೆ, ಮತ್ತೆ ಸ್ವಲ್ಪ ಬೆಳಕು ಸಾಂದ್ರ ಮಾಧ್ಯಮದಲ್ಲಿ ಪ್ರತಿಫಲಿಸುತ್ತದೆ. ಇಂತಹ ಪ್ರತಿಫಲನವೇ ನಾವೇನು ಕರಿತೀವಿ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಕ್ಲಿಯರ್? ಸೊ ಅಲ್ಲಿ ಏನು ಆಂಗಲ್ ಇರಬೇಕು ಅಂದ್ರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್ ಇರಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ರೇ ಶುಡ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಹೆಚ್ಚಿನ ಮಾಧ್ಯಮದಿಂದ ಕಡಿಮೆ ಮಾಧ್ಯಮಕ್ಕೆ ಒಂದು ವಿಕಿರಣ ಅಥವಾ ಒಂದು ಕಿರಣ ಅನ್ನೋದು ಪಾಸ್ ಆಗಬೇಕಾಗಿರುತ್ತೆ. ಇದು ಎರಡನೇ ಕಂಡೀಷನ್. ಕ್ಲಿಯರ್? ಹಾಗಾದ್ರೆ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಒಂದು ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಕೆಲವು ತತ್ವಗಳು ಯಾವುವು ಅಥವಾ ಒಂದು ಅಪ್ಲಿಕೇಶನ್ಸ್ ಏನು ಇದ್ರ
ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಆಪ್ಟಿಕಲ್ ಫೈಬರ್ಸ್ ಏನಕ್ಕೆ ಯೂಸ್ ಮಾಡುತ್ತೆ ಅಂದ್ರೆ ಆಗುತ್ತೆ ಅಂದ್ರೆ ಮೈನ್ ಕಮ್ಯುನಿಕೇಶನ್ಗೆ ಯೂಸ್ ಆಗುತ್ತೆ. ಒಂದು ಇನ್ಫಾರ್ಮೇಶನ್ ತಗೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಹೋಗ್ಲಿಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ, ಈ ಒಂದು ಆಪ್ಟಿಕಲ್ ಫೈಬರ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ನೋಡಿ, ಇಲ್ಲಿ ಹೋಗಿ ಮತ್ತೆ ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ, ಪ್ರತಿಫಲನ ಆಗುತ್ತೆ, ಮತ್ತೆ ಹಿಂಗೆ ಪ್ರತಿಫಲನ ಆಗುತ್ತೆ, ಮತ್ತೆ ಇರೋ ತರ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಅಪ್ಲಿಕೇಶನ್ಸ್ ನೋಡ್ತಾ ಹೋಗೋಣ. ಈ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನ ಒಂದು ಅಪ್ಲಿಕೇಶನ್ಸ್ ಏನೇನಿದೆ ಅಥವಾ ಉಪಯೋಗಗಳೇನು, ಎಲ್ಲೆಲ್ಲಿ ಅಪ್ಲೈ ಆಗತ್ತೆ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ, ಒಟ್ಟು ಆಂತರಿಕ ಪ್ರತಿಫಲನ. ನೋಡಿ, ಇಲ್ಲಿ ಆಪ್ಟಿಕಲ್ ಫೈಬರ್ಸ್ ಅಂತ ಹೇಳಿದ್ವಿ ನಾವು. ನೆಕ್ಸ್ಟ್ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್, ವಜ್ರ ಹೊಳಿಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ವಜ್ರ ಹೊಳಿತಾ ಇದೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಲೈಟ್ ಇಲ್ಲಿಂದ ಇಲ್ಲಿಗೆ ಗಾಜಿನ ಮಾಧ್ಯಮದಿಂದ ಏನಾಗುತ್ತೆ, ಇಲ್ಲಿ ನೋಡಿ ಡೈಮಂಡ್ ಅಲ್ಲಿ ಏನಾಗುತ್ತೆ, ಒಂದು ಲೈಟ್ ಅನ್ನೋದು ಗಾಜಿನ ಮಾಧ್ಯಮದಿಂದ ಗಾಳಿ ಮಾಧ್ಯಮಕ್ಕೆ ಬರ್ತಾ ಹೋಗುತ್ತೆ. ಗಾಜಿನ ಮಾಧ್ಯಮದಿಂದ ಗಾಳಿನ ಮಾಧ್ಯಮಕ್ಕೆ ಬರ್ತಾ ಹೋಗುತ್ತೆ. ಇದು ಹೆಚ್ಚು ಸಾಂದ್ರತೆ ಇರುತ್ತೆ, ಇದು ಕಡಿಮೆ ಸಾಂದ್ರತೆ ಇರುತ್ತೆ. ಸೊ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಬಂದಾಗ ಏನಾಗುತ್ತೆ, ಲೈಟ್ ಅನ್ನೋದು ಅದೇ ಮೀಡಿಯಂ ಒಳಗೆ ಈ ತರ ರಿಫ್ಲೆಕ್ಟೆಡ್ ಬ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ವಜ್ರ ಅನ್ನೋದು ಹೊಳಿತಾ ಹೋಗುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಸೊ ಈ ಒಂದು ವಜ್ರ ಹೊಳಿಲಿಕ್ಕೆ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್ಗೆ ರೀಸನ್ ಏನಪ್ಪಾ ಅಂದ್ರೆ ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ನೆನ್ಪಿಡ್ಬೇಕು. ನೆಕ್ಸ್ಟ್ ಮಿರಾಜಸ್ ಅಂತ ಕರಿತೀವಿ ಅಥವಾ ಮರೀಚಿಕೆ ಅಂತ ಕರಿತೀವಿ ಕನ್ನಡದಲ್ಲಿ. ಮರೀಚಿಕೆ ಏನಪ್ಪಾ ಈ ಒಂದು ಮರೀಚಿಕೆ ಅಂದ್ರೆ, ನೀವು ಒಂದು ಮರುಭೂಮಿಗಳಲ್ಲಿ ಹೋದಾಗ, ಒಂದು ಡೆಸರ್ಟ್ ಅಲ್ಲಿ ಹೋದಾಗ, ತಾರ್ ಮರುಭೂಮಿ ಆ ಥರ ಎಲ್ಲ ವಿಸಿಟ್ ಮಾಡಿದಾಗ ಒಂದು ಮರಗಳು ಕೆಲವೊಂದು ರೇರ್ ಟ್ರೀಸ್ ಇರುತ್ತೆ ಅಲ್ಲಿ. ಸೊ ಆ ಒಂದು ಮರದ ಒಂದು ನೆರಳು ನೋಡಿದಾಗ ಅಲ್ಲಿ ನೀರಿರುವಂತೆ ನಮಗೆ ಗೋಚರ ಆಗುತ್ತೆ. ಅದು ನೀರಲ್ಲ, ಆಕ್ಚುಲಿ ಅದು ನೆರಳು, ಬಟ್ ಇಟ್ ಈಸ್ ಅಪಿಯರ್ಸ್ ಟು ಬಿ ವಾಟರ್. ನೀರಿರೋ ತರ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಒಂದು ಡಯಾಗ್ರಾಮ್ ನೋಡಿ, ಇದು ನೀರಿರೋ ತರ ಗೊತ್ತಾಗುತ್ತೆ, ಬಟ್ ಹತ್ರ ಬಂದು ನಾವು ನೋಡಿದಾಗ ಏನಾಗುತ್ತೆ, ಅದು ನೆರಳಾಗಿರುತ್ತೆ. ಅದು ಯಾಕೆ ಆ ತರ ಗೊತ್ತಾಗೋದು ಅಂದ್ರೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ, ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡಿ, ಶೈನಿಂಗ್ ಆಫ್ ಏರ್ ಬಬಲ್ ಇನ್ ವಾಟರ್. ಸೊ ವಾಟರ್ ಒಳಗಡೆ ಈ ತರ ಒಂದು ಏರ್ ಬಬಲ್ಸ್ ಏನಾಗುತ್ತೆ, ಶೈನ್ ಆಗ್ತಿರುತ್ತೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಆಪ್ಟಿಕಲ್ ಫೈಬರ್ಸ್ ನ ಯೂಸ್ ಮಾಡಿರ್ತಾರೆ. ಅದು ಕೂಡ ಒಂದು ಆಪ್ಟಿಕಲ್ ಫೈಬರ್ಸ್ ವರ್ಕ್ ಆಗೋದು ಯಾವ ತತ್ವದ ಮೇಲೆ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಎಂಡೋಸ್ಕೋಪಿ ಅಂತ ಕರಿತೀವಿ. ಎಂಡೋಸ್ಕೋಪಿ ಅಂದ್ರೆ ತುಂಬಾ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ತುಂಬಾ ಆಗಿದ್ರೆ ವಯಸ್ಸಾಗಿರೋರಿಗೆ ಎಲ್ಲ ಎಂಡೋಸ್ಕೋಪಿ ಎಲ್ಲ ಮಾಡ್ತಾರೆ. ಸೊ ನಮ್ಮ ಒಂದು ಗ್ಯಾಸ್ಟ್ರಿಕ್ ಯಾವ ಲೆವೆಲ್ ಅಲ್ಲಿ ಇದೆ, ಒಂದು ಅಲ್ಸರ್ ರೇಂಜ್ಗೆ ಹೋಗಿದ್ಯಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಬಾಯಿ ಮುಖಾಂತರ ಒಂದು ಪೈಪ್ ನ ಬಿಟ್ಟು ಅಲ್ಲಿ ಯಾವ ತರ ಒಂದು ಸಿಚುವೇಶನ್ ಇದೆ ಅಂತ ಒಂದು ಚೆಕ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಎಂಡೋಸ್ಕೋಪಿ ಅಂತ ಕರಿತೀವಿ. ಆ ಒಂದು ಎಂಡೋಸ್ಕೋಪಿಯಲ್ಲಿ ಕೂಡ ಒಂದು ನಮಗೆ ಇನ್ಫಾರ್ಮೇಶನ್ ಅಥವಾ ಯಾವ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಸಿಗ್ಲಿಕ್ಕೆ ಯಾವ್ದು ಹೆಲ್ಪ್ ಮಾಡೋದಂದ್ರೆ ಆಪ್ಟಿಕಲ್ ಫೈಬರ್ಸ್ ಆಗಿರುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೋಡಿ, ಆಪ್ಟಿಕಲ್ ಫೈಬರ್ಸ್. ನೆಕ್ಸ್ಟ್ ಡೈಮಂಡ್ ಹೊಳಿಲಿಕ್ಕೆ ಕಾರಣ ಏನು ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ಆ ಒಂದು ಮರೀಚಿಕೆ ಅಂತ ಕರಿದ್ವಲ್ಲ, ಮಿರಾಜಸ್ ಅಂತ ಕರಿತೀವಿ, ಡೈಮಂಡ್ ಇದು. ನೆಕ್ಸ್ಟ್ ನೀವು ಬೇಸಿಗೆ ಕಾಲದಲ್ಲಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ಏನಾಗುತ್ತೆ, ಒಂದು ನೀರಿರೋ ತರ ಗೊತ್ತಾಗುತ್ತೆ ರೋಡ್ ಮೇಲೆ, ಬಟ್ ಅದು ನೀರಿರಲ್ಲ. ಹತ್ರ ಹೋಗಿ ನೋಡಿದ್ರೆ ಅದು ನೀರೆಲ್ಲ ಟಾರ್ ಆಗಿರುತ್ತೆ, ಶೈನ್ ಆಗ್ತಿರುತ್ತೆ. ಸೊ ಅಲ್ಲಿ ನೀರಿರೋ ತರ ನಮಗೆ ಅಪಿಯರ್ ಆಗುತ್ತೆ. ಅದು ಯಾಕೆ ಅಂದ್ರೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR. ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ, ವರ್ಣ ವಿಭಜನೆ ಅಂತ ಕರಿತಾ ಹೋಗ್ತೀವಿ. ಏನು? ಡಿಸ್ಪರ್ಷನ್ ಆಫ್ ಲೈಟ್. ಸೊ ಏನಪ್ಪ ಈ ಒಂದು ಡಿಸ್ಪರ್ಷನ್ ಆಫ್ ಲೈಟ್ ಅಂದ್ರೆ ಏನು, ಸೊ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಸೊ ಏನು ಈ ಒಂದು ಡಿಸ್ಪರ್ಷನ್ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕೂಡ ಕರಿತೀವಿ. ಏನು? ಡಿಫ್ರಾಕ್ಷನ್ ಅಥವಾ ಡಿಸ್ಪರ್ಷನ್ ಅಂತ ಕರಿತೀವಿ. ವೆನ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಗ್ಲಾಸ್ ಪ್ರಿಸಮ್ ಇಟ್ ಸ್ಪ್ಲಿಟ್ಸ್ ಇಂಟು ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಅಂತ ಕರಿತೀವಿ. ಒಂದು ಅಶ್ರಗದ ಮೂಲಕ ಏನಾಗುತ್ತೆ, ಒಂದು ಲೈಟ್ ಅನ್ನೋದು ಪಾಸ್ ಆಗದ ವೈಟ್ ಲೈಟು ಅದೇನಾಗುತ್ತೆ, ಒಂದು ಸ್ಪ್ಲಿಟ್ ಆಗುತ್ತೆ, 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಸೊ ಬೆಳಕಿನ ವಿಭಜನೆ ಅಂತ ಕರಿತೀವಿ.
ಅರ್ಥ ಆಯ್ತಲ್ವಾ? ಈ ಒಂದು ರೈನ್ಬೋ ಫಾರ್ಮೇಶನ್ ಆಗಿದೆ ಬಿಕಾಸ್ ಆಫ್ ಡಿಸ್ಪರ್ಷನ್. ನೋಡಿ ಇಲ್ಲಿ 7 ಕಲರ್ಸ್ ಬರ್ದಿದೆ. ಯಾವ್ದಂದ್ರೆ ವಿಪ್ ಗೋಯರ್ ಅಂತ ಕರಿತೀವಿ. ನೋಡೋಣ, ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಕ್ಲಿಯರ್? ಎಸ್. ನೋಡಿ, ರೈನ್ಬೋ ಫಾರ್ಮೇಶನ್ ಆಗ್ಲಿಕ್ಕೆ ಒಂದು ಕಾರಣವಾಗಿರುವ ಒಂದು 3 ಫಿನಾಮಿನಾಸ್ ಯಾವುವು ಅಂತ ನೋಡ್ತಾ ಹೋಗೋಣ. ಈ ಒಂದು ರೈನ್ಬೋ ಫಾರ್ಮೇಶನ್ ಆಗ್ಲಿಕ್ಕೆ, ಒಂದು ರೈನ್ಬೋ ಯಾವಾಗ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಸೂರ್ಯ ಅಂತ ಇಟ್ಕೊಳ್ಳಿ, ಇಲ್ಲಿ ಮಳೆ ಬರ್ತಾ ಇರುತ್ತೆ. ಸೊ ಸೂರ್ಯ ಇಲ್ಲಿದ್ರೆ ಅದರ ಆಪೋಸಿಟ್ ಆಗಿ ಯಾವಾಗ ಏನಾಗುತ್ತೆ, ಒಂದು ರೈನ್ಬೋ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಯಾವ್ದೇ ಫಿನಾಮಿನಾ ಇದೆ ಅಂದ್ರೆ, ಒಂದು ಲೈಟ್ ಹಿಂಗ್ ಬರ್ತಿದೆ, ಒಂದು ರೈನ್ ಡ್ರಾಪ್ ಅಲ್ಲಿ ಹೋಗ್ತಿದೆ, ದಟ್ ಈಸ್ ರಿಫ್ರಾಕ್ಷನ್ ಅಂತ ಕರಿತೀವಿ, ವಕ್ರೀಭವನ ಅಂತ ಕರಿತೀವಿ. ನೆಕ್ಸ್ಟ್ ಈ ಒಂದು ಎಡ್ಜ್ಗೆ, ವಾಟರ್ ಡ್ರಾಪ್ಲೆಟ್ ನ ಒಂದು ಎಡ್ಜ್ಗೆ ತಗಲಿ ಏನಾಗ್ತಿದೆ, ಮತ್ತೆ ರಿಫ್ಲೆಕ್ಷನ್ ಆಗ್ತಿದೆ, ಆಗ್ತಿದೆ. ನೆಕ್ಸ್ಟ್ ಏನಾಗುತ್ತೆ, ಡಿಸ್ಪರ್ಷನ್ ಆಗುತ್ತೆ. ಕ್ಲಿಯರ್? ಸೊ ಆ ಒಂದು ಡಿಸ್ಪರ್ಷನ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಎಸ್. ಸೊ ಈ 3 ಒಂದು ಫಿನಾಮಿನಸ್ ಯಾವುದಕ್ಕೆ ರೀಸನ್ ಅಂದ್ರೆ, ರೈನ್ಬೋ ಫಾರ್ಮೇಶನ್ ಆಗ್ಲಿಕ್ಕೆ ಇದು ರೀಸನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ರೈನ್ಬೋಲಿ ಎಷ್ಟು ಕಲರ್ಸ್ ಇರುತ್ತೆ ಅಂದ್ರೆ, ವೈಲೆಟ್ ಇರುತ್ತೆ, ಇಂಡಿಗೋ, ನೇರಳೆ, ಬೂದು, ಬ್ಲೂ, ನೀಲಿ, ಗ್ರೀನ್, ಹಸಿರು, ಯೆಲ್ಲೋ, ಹಳದಿ, ಆರೆಂಜ್, ಕಿತ್ತಾಳೆ, ರೆಡ್, ಕೆಂಪು ಅಂತ ಹೇಳ್ಬಿಟ್ಟು. ನಾವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಂದಾಗ ಫಸ್ಟ್ ಯಾವ್ದು ಬರುತ್ತೆ, ರೇಡಿಯೋ ವೇವ್ಸ್ ಬರುತ್ತೆ, ಮೈಕ್ರೋವೇವ್ಸ್ ಬರುತ್ತೆ, ಇನ್ಫ್ರಾರೆಡ್ ಬರುತ್ತೆ, ನೆಕ್ಸ್ಟು ವಿಸಿಬಲ್ ಬರುತ್ತೆ, UV ಬರುತ್ತೆ, ಎಕ್ಸ್ರೇ ಬರುತ್ತೆ, ಗಾಮರೇ ಬರುತ್ತೆ. ಈ ಒಂದು ವಿಸಿಬಲ್ ಯಾವ್ಯಾವ ಕಲರ್ಸ್ ಬರುತ್ತೆ ಅಂದ್ರೆ, ಈ ಒಂದು ಕಲರ್ಸ್ ಬರುತ್ತೆ, ಈ ಒಂದು ಕಲರ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಷ್ಟರಲ್ಲಿ ಏನಿರುತ್ತೆ, ವಿಪ್ ಗೋಯರ್ ಇರುತ್ತೆ. ಇನ್ಫ್ರಾರೆಡ್ ಆಗಿದ ತಕ್ಷಣ ಏನಾಗುತ್ತೆ, ನಮಗೆ ಕೆಂಪು ಬಣ್ಣ ಸ್ಟಾರ್ಟ್ ಆಗುತ್ತೆ, ಕೆಂಪು ಬಣ್ಣ. ನೆಕ್ಸ್ಟ್ ಅಲ್ಟ್ರಾ ವೈಲೆಟ್ ಆಗಿದ ತಕ್ಷಣ ಯಾವ ಬಣ್ಣ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನಮಗೆ ಅಲ್ಟ್ರಾ ವೈಲೆಟ್ ಬಣ್ಣ ಸ್ಟಾರ್ಟ್ ಆಗುತ್ತೆ. ನೋಡಿ, ವೈಲೆಟ್ ಬಣ್ಣ ಎಂಡ್ ಆಗಿದ ತಕ್ಷಣ ಅಲ್ಟ್ರಾ ವೈಲೆಟ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ರಾರೆಡ್ ಆಗಿದ ತಕ್ಷಣ ಯಾವ ಸ್ಟಾರ್ಟ್ ಆಗುತ್ತೆ, ಕೆಂಪು ಬಣ್ಣ ಸ್ಟಾರ್ಟ್ ಆಗುತ್ತೆ, ರೆಡ್ ಕಲರ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ರಾರೆಡ್ ಆದ್ಮೇಲೆ ರೆಡ್ ಬರುತ್ತೆ, ವೈಲೆಟ್ ಆದ್ಮೇಲೆ ಅಲ್ಟ್ರಾ ವೈಲೆಟ್ ಬರುತ್ತೆ. ಇದು ಈಸಿ ಟ್ರಿಕ್ ಆಗಿರುತ್ತೆ, ನೆನ್ಪಿಡ್ಬೇಕು. ಹಾಗಾದ್ರೆ ಒಂದು ರೇಡಿಯೋ ವೇವ್ಸ್ಗೆ ಒಂದು ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಇರುತ್ತೆ, ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ರೀತಿ ಒಂದು ರೆಡ್ ಬಣ್ಣಕ್ಕೆ ಅಥವಾ ಕೆಂಪು ಬಣ್ಣಕ್ಕೆ ಏನಾಗುತ್ತೆ, ಒಂದು ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಇರುತ್ತೆ. ರೆಡ್ ಹ್ಯಾವಿಂಗ್ ಹೈಯೆಸ್ಟ್ ವೇವ್ ಲೆಂತ್, ವೈಲೆಟ್ ಹ್ಯಾವಿಂಗ್ ಲೀಸ್ಟ್ ವೇವ್ ಲೆಂತ್ ಅಂತ ಕರಿಬಹುದು. ಈ ಒಂದು ವಿಪ್ ಗೋಯರ್ ಅಲ್ಲಿ ಅತ್ಯಂತ ಮಧ್ಯದ ಬಣ್ಣ ಯಾವುದು ಅಂತ ಕೇಳ್ತಾರೆ ಕ್ವಶನ್, ಅದು ಗ್ರೀನ್ ಆಗಿರುತ್ತೆ. ಯಾವುದು? ಹಸಿರು ಬಣ್ಣ. ಅರ್ಥ ಆಯ್ತಲ್ವಾ? ಎಸ್. ನಾವು ರೆಡ್ ಬಣ್ಣದಿಂದ ಒಂದು ವೈಲೆಟ್ ಬಣ್ಣಕ್ಕೆ ಹೋದಂಗೆಲ್ಲ ಏನಾಗುತ್ತೆ, ವೇವ್ ಲೆಂತ್ ಅಥವಾ ತರಂಗ ದೂರ ಅನ್ನೋದು ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗುತ್ತೆ. ಅದೇ ರೀತಿ ನೇರಳೆ ಬಣ್ಣದಿಂದ ಒಂದು ಕೆಂಪು ಬಣ್ಣಕ್ಕೆ ಅಥವಾ ವೈಲೆಟ್ ಟು ರೆಡ್ ಬಂದಾಗ ವೇವ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ, ನೆನ್ಪಿಡ್ಬೇಕು. ನೋಡಿ, ಇಲ್ಲಿ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಚದುರಿಸ್ತದೆ, ಆದ್ರಿಂದ ದೂರದಿಂದ ಲೋದೆ ಬಣ್ಣ ಕಾಣುತ್ತದೆ. ಅಂದ್ರೆ ಲೀಸ್ಟ್ ಕ್ಯಾಟರ್ ಆಗಿರುತ್ತೆ. ರೆಡ್ ಅನ್ನೋದು ಹೈಯೆಸ್ಟ್ ವೇವ್ ಲೆಂತ್ ಜಾಸ್ತಿ, ಬಟ್ ಲೀಸ್ಟ್ ಕಡಿಮೆ ಚದುರುವಿಕೆ, ಲೀಸ್ಟ್ ಕ್ಯಾಟರ್ ಕಡಿಮೆ ಚದುರುವಿಕೆ ಆಗಿರುತ್ತೆ. ಅದಕ್ಕೆ ಒಂದು ಸಿಗ್ನಲ್ ಲೈಟ್ಸ್ ಅಲ್ಲೆಲ್ಲ ಏನ್ ಬಳಸ್ತಾರೆ, ಒಂದು ರೆಡ್ ಕಲರ್ನ ಬಳಸ್ತಾರೆ. ನಾವೇನಾದ್ರೂ ಒಂದು ಫಾಗ್ ಜಾಸ್ತಿ ಇದೆ, ಮಂಜು ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಒಂದು ಸಿಗ್ನಲ್ ನ ಗಮನಿಸಿದಾಗ ನಮಗೆ ಗ್ರೀನ್ ಮತ್ತೆ ಯೆಲ್ಲೋಗಿಂತ ಯಾವ್ದು ಜಾಸ್ತಿ ಕಾಣಿಸುತ್ತೆ ಅಂದ್ರೆ ರೆಡ್ ಜಾಸ್ತಿ ಕಾಣಿಸುತ್ತೆ. ಬಿಕಾಸ್ ಇದ್ರದ್ದು ವೇವ್ ಲೆಂತ್ ಜಾಸ್ತಿ ಆಗಿರುತ್ತೆ ಅಂಡ್ ಲೀಸ್ಟ್ ಸ್ಕ್ಯಾಟರ್ ಆಗಿರುತ್ತೆ. ಕಡಿಮೆ ಮಟ್ಟಿಗೆ ಇದು ಸ್ಕ್ಯಾಟರ್ ಆಗುತ್ತೆ ಅಥವಾ ಚೆದರುತ್ತೆ. ಅದಕ್ಕೆ ನಮಗೆ ದೂರದ ಒಂದು ಡಿಸ್ಟೆನ್ಸ್ಗೂ ಈ ಒಂದು ರೆಡ್ ಬಣ್ಣ ಕಾಣುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಅಬ್ಸಾರ್ಪ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಏನು? ಬೆಳಕಿನ ಹೀರುವಿಕೆ ಅಂತ ಕರಿತೀವಿ. ನೋಡಿ, ಏನಪ್ಪ ಈ ಒಂದು ಬೆಳಕಿನ ಹೀರುವಿಕೆ ಅಂದ್ರೆ, when a light is fall on body or some of the color of the light are absorbed by that body. ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಕೆಲವು ಬಣ್ಣಗಳು ಹೀರಲ್ಪಡುತ್ತವೆ. ಫಾರ್ ಎಕ್ಸಾಂಪಲ್, ನಾವು ಈ ಒಂದು ಎಲೆನ ನೋಡ್ತಿದೀವಿ ಅಂದ್ರೆ ವೈಟ್ ಕಲರ್ಸ್ ನಾವು ನೋಡ್ತಿರ್ತೀವಿ. ಆ ಒಂದು ವೈಟ್ ಕಲರ್ಸ್ ನೋಡಿದಾಗ ಏನಾಗುತ್ತೆ, ಅದರಲ್ಲಿ ಒಂದು ಎಲೆ ಮೇಲೆ ಎಲ್ಲಾ ಬಣ್ಣಗಳು ಬೀಳ್ತಾ ಇರುತ್ತೆ, ವಿಪ್ ಗೋಯರ್ ಬೀಳ್ತಾ ಇರುತ್ತೆ. ಎಲ್ಲಾ ಬಣ್ಣಗಳನ್ನ ಅದು ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎಕ್ಸೆಪ್ಟ್ ದಿಸ್ ಗ್ರೀನ್ ಕಲರ್. ಗ್ರೀನ್ ಕಲರ್ ಮಾತ್ರ ಅದೇನ್ ಮಾಡುತ್ತೆ, ಹೊರಗೆ ಬಿಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ, ಪ್ರತಿಫಲನ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಬಣ್ಣ ಇಲ್ಲಿ ಫಾರ್ ಎಕ್ಸಾಂಪಲ್
ಕೆಂಪು ಬಣ್ಣನ ನೋಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಆ ಒಂದು ಕೆಂಪು ಬಣ್ಣ ಇರಲು ಕಾರಣವೇನು ಅಂದರೆ ನೀವು ಹೇಳ್ಬೋದು, ಅದರಲ್ಲಿ ಏನು ಸೇರಿಸಿರ್ತಾರೆ, ಇಂಗ್ರೀಡಿಯೆಂಟ್ಸ್ ಸೇರಿಸಿರ್ತಾರೆ, ಪಿಗ್ಮೆಂಟ್ಸ್ ಇರುತ್ತೆ, ಅದಕ್ಕೆ ಆ ಥರ ಕಾಣುತ್ತೆ ಅಂತ. ಬಟ್ ನಾವು ಲೈಟಲ್ಲಿ ಡಿಸ್ಕಸ್ ಮಾಡುವಾಗ ಏನಾಗುತ್ತೆ, ಆ ಒಂದು ರೆಡ್ ಬಣ್ಣದ ಮೇಲೆ ಎಲ್ಲ ಒಂದು ವೈಟ್ ಲೈಟು ಬೀಳ್ತಾ ಇರುತ್ತೆ. ವೈಟ್ ಲೈಟ್ ಬೀಳುವಾಗ ವಿಪ್ ಗಯರ್ ಎಲ್ಲ ಇರುತ್ತೆ ಅದರಲ್ಲಿ. ಬಟ್ ಏನಂದರೆ ಆ ಒಂದು ಸರ್ಫೇಸ್ ಏನಿದೆ ಕೆಂಪು ಬಣ್ಣ, ಅದು ಎಲ್ಲ ಲೈಟ್ನ ಅಬ್ಸರ್ವ್ ಮಾಡಿಕೊಂಡು, ಎಲ್ಲ ಒಂದು ಕಲರ್ಸ್ನ ಅಬ್ಸರ್ವ್ ಮಾಡಿಕೊಂಡು ರೆಡ್ ಬಣ್ಣ ಮಾತ್ರ ಏನು ಮಾಡ್ತಿರುತ್ತೆ, ಅದು ಎಮಿಟ್ ಮಾಡ್ತಿರುತ್ತೆ ಅಥವಾ ರಿಫ್ಲೆಕ್ಟ್ ಮಾಡ್ತಿರುತ್ತೆ. ಅದಕ್ಕೆ ಆ ಬಣ್ಣ ನಮ್ಗೆ ಏನು ಕಾಣಿಸುತ್ತೆ, ರೆಡ್ ಕಲರ್ ಆಗಿ ಕಾಣಿಸುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಪ್ರೈಮರಿ ಕಲರ್ಸ್ ಅಂತ ಬರುತ್ತೆ, ಪ್ರಾಥಮಿಕ ಬಣ್ಣಗಳು. ತುಂಬಾ ಸಾರಿ ಕ್ವಶನ್ ಕೇಳಿದ್ದಾರೆ, ಪ್ರಾಥಮಿಕ ಬಣ್ಣಗಳಿಗೆ ಉದಾಹರಣೆ ಹೌದು ಅಲ್ಲ ಅಂತ ಕ್ವಶನ್ ಕೇಳ್ತಾ ಹೋಗಿದ್ದಾರೆ. ನೋಡಿ, ಸಿಂಪಲ್ ಟ್ರಿಕ್, GRB ಅಂತ ಇಟ್ಕೊಳ್ಳಿ, ಗ್ರೀನ್, ರೆಡ್, ಬ್ಲೂ ಅಂತ ಹೇಳ್ಬಿಟ್ಟು. GRB ಅನ್ನೋದು ಪ್ರೈಮರಿ ಕಲರ್ಸ್ ಆಗಿರುತ್ತೆ, ಪ್ರಾಥಮಿಕ ಬಣ್ಣಗಳು. ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ದ್ವಿತೀಯ ಬಣ್ಣಗಳು ಯಾವುವು? ದ್ವಿತೀಯ ಬಣ್ಣಗಳು ನೋಡಿ, ಇಲ್ಲಿ ಸೆಕೆಂಡರಿ ಕಲರ್ಸ್ ಸಯಾನ್ ಆಗಿರುತ್ತೆ, ಮೆಜೆಂಟಾ ಆಗಿರುತ್ತೆ, ಯೆಲ್ಲೋ ಆಗಿರುತ್ತೆ, ನೆಕ್ಸ್ಟ್ ಬ್ಲಾಕಿ ಅಂತ ಕರಿತೀವಿ. ಇದು ಸಯಾನ್, ಮೆಜೆಂಟಾ, ಯೆಲ್ಲೋ ಮೂರರ ಮಿಶ್ರಣವಾಗಿರುತ್ತೆ ಈ ಒಂದು ಸೆಕೆಂಡರಿ ಕಲರ್ಸ್. ಕ್ಲಿಯರ್? ನೋಡಿ, ಇಲ್ಲಿ ಫಸ್ಟ್ ವೈಟ್ ಲೈಟ್ ಇರುತ್ತೆ, ಈ ಒಂದು ಗ್ರೀನ್ ಮತ್ತೆ ರೆಡ್ ಸೇರ್ಕೊಂಡು, ಕೆಂಪು ಮತ್ತೆ ಹಸಿರು ಸೇರ್ಕೊಂಡು ಯಾವ ಕಲರ್ ಬರ್ತಿದೆ ಅಂದ್ರೆ ಯೆಲ್ಲೋ ಕಲರ್ ಬರ್ತಿದೆ. ಈ ಒಂದು ರೆಡ್ ಗ್ರೀನ್ ಅನ್ನೋದು ಪ್ರೈಮರಿ ಕಲರ್ ಆಗಿರುತ್ತೆ, ಇದು ಪ್ರೈಮರಿ ಕಲರ್, ಇದು ಆದ್ರೆ ಸೆಕೆಂಡರಿ ಕಲರ್ ಆಗಿರುತ್ತೆ. ನೆಕ್ಸ್ಟ್ ರೆಡ್ ಕಲರ್ ಮತ್ತೆ ಬ್ಲೂ ಕಲರ್ ಸೇರಿ ಏನಾಗಿರುತ್ತೆ, ಏನ್ ಬರುತ್ತೆ ನಮಗೆ, ಮೆಜೆಂಟಾ ಬರುತ್ತೆ. ಮೆಜೆಂಟಾ ಅನ್ನೋದು ಸೆಕೆಂಡರಿ ಕಲರ್ ಆಗಿರುತ್ತೆ. ನೆಕ್ಸ್ಟ್ ಗ್ರೀನ್ ಮತ್ತೆ ಬ್ಲೂ ಎರಡು ಸೇರಿ ನಮ್ಗೆ ಏನ್ ಯಾವ್ದು ಬರ್ತದೆ, ಸಯಾನ್ ಬರ್ತದೆ, ಅದು ಸೆಕೆಂಡರಿ ಕಲರ್ ಆಗಿರುತ್ತೆ. ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಬೆಳಕಿನ ಚೆದುರುವಿಕೆ ಅಂತ ಕರಿತೀವಿ. ಸೊ ನೋಡಿ, ವೆನ್ ಎ ಲೈಟ್ beam goes through a medium, it eats the particles exist in the atmosphere. Due to this phenomena, some light rays get absorbed while few get scattered in various direction. ಈ ಒಂದು ಫಿನಾಮಿನಾಗೆ ನಾವೇನಂತ ಕರಿತೀವಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ, ಬೆಳಕಿನ ಚೆದುರುವಿಕೆ ಅಂತ ಕರಿತೀವಿ. ನೋಡಿ, ಅಟ್ಮಾಸ್ಫಿಯರ್ ಇದೆ ಅಂದ್ರೆ ವಾತಾವರಣದಲ್ಲಿ ಒಂದು ಮಾಲಿಕ್ಯೂಲ್ಸ್ ಇರುತ್ತೆ, ಪಾರ್ಟಿಕಲ್ಸ್ ಇರುತ್ತೆ. ಆ ಒಂದು ಪಾರ್ಟಿಕಲ್ಸ್ ಇಂದ ಏನಾಗುತ್ತೆ, ಈ ಒಂದು ಲೈಟ್ ಅನ್ನೋದು ಹಿಂಗ್ ಬಂದಾಗ ಬೇರೆ ಕಡೆ ಚೆದರ್ತಾ ಹೋಗುತ್ತೆ. ಆ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ಸ್ ಏನ್ ಕೇಳ್ಬೋದು, ಒಂದು ಆಕಾಶ ಬಣ್ಣ ನೀಲಿಯಾಗಿ ಕಾಣಲು ಕಾರಣವೇನು ಅಂತ ಕ್ವಶನ್ ಕೇಳ್ತಾರೆ. ಬಿಕಾಸ್ ಆಫ್ ಸ್ಕ್ಯಾಟ್ರಿಂಗ್. ಇದು ಬ್ಲೂ ಕಲರ್ ಅಥವಾ ನೀಲಿ ಕಲರ್ ಅಲ್ಲಿ ಏನಾಗುತ್ತೆ, ಹೆಚ್ಚು ಒಂದು ಸ್ಕ್ಯಾಟರ್ ಅನ್ನ ಮಾಡುತ್ತೆ, ಚೆದುರುವಿಕೆಯನ್ನು ನೀಡುತ್ತೆ. ಬ್ಲೂ ಕಲರ್ ವೇವ್ ಲೆಂತ್ ಒಂದು ಪಾರ್ಟಿಕಲ್ಸ್ ಏನಾಗುತ್ತೆ, ಸ್ಕ್ಯಾಟರ್ ಅನ್ನು ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಗೆ ಒಂದು ಆಕಾಶ ನೀಲಿ ಬಣ್ಣವಾಗಿ ಕಾಣುತ್ತೆ. ಮತ್ತೆ ಸಮುದ್ರ ನೀಲಿಯಾಗಿ ಕಾಣಲು ಕಾರಣವೇನು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಸ್ಕ್ಯಾಟರಿಂಗ್ ಅಂತ ನಾವು ಹೇಳಿರ್ಬೇಕು. ಕ್ಲಿಯರ್? ಎಸ್. ನೋಡಿ, ಮುಳುಗುವಾಗ ಒಂದು ಸನ್ ರೆಡ್ ಆಗಿ ಕಾಣಿಸಲು, ಏನು ಕೆಂಪಾಗಿ ಕಾಣಿಸಲು ಕಾರಣವೇನು ಅಂದ್ರೆ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಗಿರುತ್ತೆ. ನೋಡಿ, ಇಲ್ಲಿ ಅಟ್ಮಾಸ್ಫಿಯರ್ ಪಾರ್ಟಿಕಲ್ಸ್ ಈ ತರ ಇದೆ, ಒಂದು ರೇಸಿಂಗ್ ಬಂದಾಗ ಇಲ್ಲಿ ಈ ತರ ಸ್ಕ್ಯಾಟರ್ ಆಗತ್ತೆ. ಅದಕ್ಕೆ ಏನ್ ಕರಿತೀವಿ, ಒಂದು ಅಟ್ಮಾಸ್ಫಿಯರ್ ಅಥವಾ ಒಂದು ಸ್ಕೈ, ಆಕಾಶ ನೀಲಿಯಾಗಿ ಕಾಣಲು, ಸಮುದ್ರ ನೀಲಿಯಾಗಿ ಕಾಣಲು ರೀಸನ್ ಏನಪ್ಪಾ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಆಕಾಶ ಏನು ನೀಲಿ ಆಗಿ ಕಾಣುತ್ತೆ ಬಿಕಾಸ್ ಆಫ್ ರಿಫ್ರಾಕ್ಷನ್, ಬ್ಲೂ ಕಲರ್ ಅಥವಾ ನೀಲಿ ಬಣ್ಣ ಹೆಚ್ಚು ಚೆದಿರುತ್ತೆ ಅದಕ್ಕೆ. ಬಟ್ ನಾವು ಒಂದು ಸ್ಪೇಸ್ ಇಂದ ನೋಡಿದಾಗ ಅಥವಾ ಒಂದು ಅಸ್ಟ್ರೋನಾಟ್ಸ್ ನಮ್ಮ ಭೂಮಿಯನ್ನ ನೋಡಿದಾಗ ಅಲ್ಲಿಂದ, ಅಥವಾ ಮೂನಿಂದ ನಾವು ನೋಡಿದಾಗ, ಒಂದು ಮೂನಲ್ಲಿ ಯಾವುದೇ ಅಟ್ಮಾಸ್ಫಿಯರ್ ಇರೋದಿಲ್ಲ. ಸೊ ಸ್ಪೇಸ್ ಅಲ್ಲಿ ಯಾವುದೋ ಅಟ್ಮಾಸ್ಫಿಯರ್ ಇರೋದಿಲ್ಲ. ಅವಾಗ ಏನ್ ಕಾಣುತ್ತೆ, ನಮ್ಮ ಭೂಮಿ ಕಪ್ಪಾಗಿ ಕಾಣುತ್ತೆ. ಕ್ಲಿಯರ್? ನೋಡಿ, ಅದು ಭೂಮಿನೇ ಅಲ್ಲ, ಆನ್ ಮೂನ್ ದರ್ ಇಸ್ ನೋ ಅಟ್ಮಾಸ್ಫಿಯರ್, ಅಲ್ಲಿ ವಾತಾವರಣ ಇರೋದಿಲ್ಲ. ಎನ್ಸ್ ನೋ ಫಿನಾಮಿನಾ ಆಫ್ ಸ್ಕ್ಯಾಟ್ರಿಂಗ್, ವಾತಾವರಣ ಎಲ್ಲಿ ಇರೋದಿಲ್ಲ ಅಲ್ಲಿ ಸ್ಕ್ಯಾಟ್ರಿಂಗ್ ಆಗುದಿಲ್ಲ. ಅದಕ್ಕೆ ದ ಸ್ಕೈ ಡಸ್ ನಾಟ್ ಟೇಕ್ ಎನಿ ಕಲರ್, ಸೊ ಇಟ್ ಅಪಿಯರ್ಸ್ ಡಾರ್ಕ್. ಅವಾಗ ಏನಾಗುತ್ತೆ, ಆ ಒಂದು ಲೈಟೇ ಕಾಣಿಲ್ಲ ಅಂದ್ರೆ ಅದೇನಾಗುತ್ತೆ, ಡಾರ್ಕ್ ಆಗಿ ಕಾಣ್ತಾ ಹೋಗುತ್ತೆ ನಮ್ಗೆ. ಕ್ಲಿಯರ್? ಸೊ ಅಸ್ಟ್ರೋನಾಟ್ಸು ಎಲ್ಲ ನಮಗೆ ಒಂದು ಭೂಮಿ ಡಾರ್ಕ್ ಆಗಿ ಕಾಣಲು ಕಾರಣವೇನು ಅಂದ್ರೆ ಅಲ್ಲಿ ಅನ್ನೋದು ಸ್ಪೇಸ್ ಅಲ್ಲಿ ಅಟ್ಮಾಸ್ಫಿಯರ್ ಅನ್ನೋದು ಇರೋದಿಲ್ಲ, ವಾತಾವರಣ ಅನ್ನೋದು ಇರೋದಿಲ್ಲ, ಅದಕ್ಕೆ ಆತರ ಕಾಣ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ಈ ಒಂದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಒಬ್ಬರಿಗೆ ನೋಬೆಲ್ ಸಿಗತ್ತೆ.
ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಅಂದ್ರೆ ಸರ್ ಚಂದ್ರಶೇಖರ ವೆಂಕಟ ರಾಮನ್ ಅಂತ ಹೇಳ್ಬಿಟ್ಟು ಡಿಸ್ಕವರ್ಡ್ ರಾಮನ್ ಎಫೆಕ್ಟ್ 1928 ಫೆಬ್ರವರಿ 28 ಆಗಿರುತ್ತೆ. ಸ್ಟಡಿ ವೈಬ್ರೇಷನಲ್, ರೋಟೇಷನಲ್ ಅಂಡ್ ಲೋ ಫ್ರೀಕ್ವೆನ್ಸಿ ಆಫ್ ಮಾಲಿಕ್ಯೂಲ್ಸ್. ಸೊ ಈ ಒಂದು ಬೆಳಕಿನ ಚದುರುವಿಕೆಗೆ ಇವ್ರಿಗೆ ಏನು ಸಿಗತ್ತೆ, ನೋಬೆಲ್ ಸಿಗತ್ತೆ. ಸೊ ರಾಮನ್ ಅವರು 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೀತಾರೆ. ಯಾರು? ಸರ್ ಸಿ ವಿ ರಾಮನ್ ಅವರು. ವಿಜ್ಞಾನದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಆಗಿರ್ತಾರೆ. ಸೊ ನಮ್ಮ ಏಷ್ಯಾದಲ್ಲೇ ವಿಜ್ಞಾನ ವಿಭಾಗದಲ್ಲಿ ಮೊದಲಿಗೆ ಯಾರು ನೋಬೆಲ್ ಸಿಗತ್ತಂದ್ರೆ ದಟ್ ಇಸ್ ಸರ್ ಸಿ ವಿ ರಾಮನ್ ಆಗಿರ್ತಾರೆ. ಸೊ ಅದಕ್ಕೆ 1928 ಫೆಬ್ರವರಿ 28ರಲ್ಲಿ ಇವ್ರಿಗೆ ಏನು ಸಿಗುತ್ತೆ, ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾವುದು? ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಅದಕ್ಕೆ ಎವ್ರಿ ಇಯರ್ ಫೆಬ್ರವರಿ 28ನ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವುದು? ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದ ಇಂಟರ್ಫರೆನ್ಸ್ ಅಂತ ಕರಿತೀವಿ, ವ್ಯತೀಕರಣ ಅಂತ ಕರಿತೀವಿ. ಸೊ ಇಂಟರ್ಫೆರೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ರೇ ಮತ್ತೊಂದು ರೇ ಏನಾಗುತ್ತೆ, ಓವರ್ಲೇಪ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಈ ಒಂದು ಇಂಟರ್ಫರೆನ್ಸ್ ಅಂತ ಕರಿತೀವಿ. ನೋಡ್ತಾ ಹೋಗೋಣ. ಇಂಟರ್ಫರೆನ್ಸ್ ಆಫ್ ಲೈಟ್ ಈಸ್ ದ ಫಿನಾಮಿನಾ ಆಫ್ ಮಲ್ಟಿಪಲ್ ಲೈಟ್ ವೇವ್ಸ್ interacting with one another under certain circumstances using the combined amplitude of waves to either increase or decrease. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಇಂಟರ್ಫರೆನ್ಸ್ ಅಂತ ಕರಿತೀವಿ. ಒಂದು ಇಂಟರ್ಫರೆನ್ಸ್ ಅಂದ್ರೆ ಡೆಫಿನೇಷನ್ ಏನು ಅಂತ ಯಾರೂ ಕೇಳೋದಿಲ್ಲ, ಬಟ್ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ ಅದನ್ನೊಂದು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನಾವು ನೋಡ್ಬೋದು ಇಂಟರ್ಫರೆನ್ಸ್ ಅಂತ, ಈ ವ್ಯತೀಕರಣವನ್ನ ಎಲ್ಲೆಲ್ಲಿ ನೋಡ್ಬೋದು ಅಂತ ಕ್ವಶನ್ ಕೇಳ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಈ ತರ ಒಂದು ಚಿತ್ರನ ನೀವು ಗಮನಿಸಿರ್ಬೋದು. ಡೈಲಿ ಲೈಫಲ್ಲಿ ಎಲ್ಲಾದ್ರೂ ರೋಡಲ್ಲಿ ಹೋಗ್ತಾರೆ, ಏನಾದ್ರು ಮಳೆ ಬಂದಿದ್ರೆ ಅಲ್ಲಿ ಏನಾದ್ರು ಆಯಿಲ್ ಏನಾದ್ರು ಚೆಲ್ಲಿದ್ರೆ ಏನಾಗುತ್ತೆ, ಈ ತರ ಕಲರ್ ಕಾಣಿಸುತ್ತೆ. ಅದು ಕಲರ್ ಯಾಕೆ ಕಾಣಿಸುತ್ತೆ ಅಂದ್ರೆ ಬಿಕಾಸ್ ಆಫ್ ಇಂಟರ್ಫರೆನ್ಸ್ ಅಂತ ನಮ್ಗೆ ಗೊತ್ತಿರಬೇಕು. ಬೆಳಕಿನ ವ್ಯತೀಕರಣ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಸೋಪಿನ ಗುಳ್ಳೆಯ ಮೇಲೆ ಅನೇಕ ಬಣ್ಣಗಳು ಕಾಣುವುದು. ಸೊ ಒಂದು ಸೋಪ್ ಬಬಲ್ ಇರುತ್ತೆ, ಅದ್ರ ಮೇಲೆ ತುಂಬಾ ಕಲರ್ ಆಗಿ ಕಾಣುತ್ತೆ ಬಿಕಾಸ್ ಆಫ್ ಇಂಟರ್ಫರೆನ್ಸ್, ವ್ಯತೀಕರಣ ಅಂತ ಕರಿತೀವಿ. ರಸ್ತೆಯ ಮೇಲೆ ಚೆಲ್ಲಿದ ಇಂಧನ ಅನೇಕ ಬಣ್ಣಗಳಲ್ಲಿ ಕಾಣುವುದು, ಈ ತರ ನೋಡಿದ್ವಿ. ಸೊ ಇದು ಸೋಪ್ ಬಬಲ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಮಳೆ ಬಿದ್ದ ದಿನ ಎಣ್ಣೆ ಪದರಗಳು ನೀರಿನ ಮೇಲೆ ಹೊಳೆಯುವುದು, ಅದು ಕೂಡ ಒಂದು ಇಂಟರ್ಫರೆನ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೀವು ಈ ತರ ಒಂದು ಸಿ.ಡಿ ನೋಡಿರ್ಬೋದು. ಸೊ ಇದು ಕೂಡ ಒಂದು ಹೊಳೆಯುತ್ತೆ, ದಟ್ ಈಸ್ ಬಿಕಾಸ್ ಆಫ್ ಇಂಟರ್ಫರೆನ್ಸ್ ಅಂತಾನೆ ನಾವು ಹೇಳ್ಬೋದು. ದಟ್ ಈಸ್ ಬಿಕಾಸ್ ಆಫ್ ಇಂಟರ್ಫರೆನ್ಸ್. ನೆಕ್ಸ್ಟ್ ಕಮಿಂಗ್ ಟು ದ ಪೋಲರೈಸೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಧ್ರುವೀಕರಣ ಅಂತ ಕರಿತೀವಿ. ಏನು? ಧ್ರುವೀಕರಣ. ಏನಪ್ಪಾ ಈ ಪೋಲರೈಸೇಷನ್ ಅಂದ್ರೆ ಏನು? ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಅನ್ಪೋಲರೈಸ್ಡ್ ಲೈಟ್ ಇಂಟು ಪೋಲರೈಸ್ಡ್ ಲೈಟ್ ಈಸ್ ನೋನ್ ಆಸ್ ಪೋಲರೈಸೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಡಯಾಗ್ರಾಮ್ ನ ಗಮನಿಸಿ. ತುಂಬಾ ರೇಸ್ ಹಿಂಗ್ ಹೋಗ್ತದೆ, ಒಂದೊಂದು ದಿಕ್ಕಲ್ಲಿ ಹೋಗ್ತದೆ, ಅನೇಕ ರೇಸ್ ಇಲ್ಲಿ ಹೋಗ್ತದೆ. ಬಟ್ ಈ ಒಂದು ಪೋಲರೈಸೇಷನ್ ನಡೆದ ನಂತರ ಅಥವಾ ಪೋಲರೈಸೇಷನ್ ಫಿಲ್ಟರ್ ಅಂತ ಕರಿತೀವಿ, ಇದ್ರ ಮೂಲಕ ಈ ಒಂದು ಲೈಟ್ ಪಾಸ್ ಆದಾಗ ಏನಾಗುತ್ತೆ, ಅದು ಯೂನಿ ಡೈರೆಕ್ಷನ್ ಆಗಿರುತ್ತೆ, ಒಂದೇ ವೇವ್ ಹೋಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪೋಲರೈಸೇಷನ್ ಅಂತ ಕರಿತೀವಿ, ಧ್ರುವೀಕರಣ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗೋ ತರ ಎಕ್ಸಾಂಪಲ್ ಯಾವ್ದು ಕೊಡ್ಬೇಕು ಅಂದ್ರೆ ಇಲ್ಲಿ ನೋಡಿ, ಈ ಒಂದು ಫ್ಯಾನ್ ರೆಸ್ಟ್ ಅಲ್ಲಿ ಇದೆ, ನಾವು ಸ್ವಿಚ್ ಇನ್ನು ಆನ್ ಮಾಡಿಲ್ಲ, ಅದು ತಿರುಗ್ತಾ ಇಲ್ಲ, ರೆಸ್ಟ್ ಅಲ್ಲಿ ಇರೋದು. ನೆಕ್ಸ್ಟ್ ಒಂದು ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ, ತುಂಬಾ ಸ್ಪೀಡ್ ಹೋದಾಗ ಅದು ನಮ್ಗೆ ಈ ಒಂದು ರೆಕ್ಕೆಗಳನ್ನ ಇಂಡಿವಿಜುವಲ್ ಆಗಿ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅದು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿರತ್ತೆ, ಒಂದೇ ಸ್ಪೀಡ್ ಅಲ್ಲಿ ತಿರುಗ್ತಿರತ್ತೆ, ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಅನ್ಪೋಲರೈಸ್ಡ್ ಅಂತ ಹೇಳ್ಬೋದು, ಇದು ಪೋಲರೈಸ್ಡ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಹೇಳಿರೋದು. ಮುಂದೆ ಒಂದು ಇವು ನೋಡ್ತಾ ಹೋಗೋಣ, ಏನು ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಪೋಲರೈಸೇಷನ್ ಅಂದ್ರೆ ಏನು, ಎಲ್ಲೆಲ್ಲಿ ನೋಡ್ಬೋದು ನಾವು? ನೋಡಿ ಇಲ್ಲಿ, ಪೋಲರೈಸೇಷನ್ ಈಸ್ ಯೂಸ್ಡ್ ಇನ್ ಸನ್ ಗ್ಲಾಸ್ ಟು ರೆಡ್ಯೂಸ್ ದ ಗ್ಲೇರ್. ಅಂದ್ರೆ ಪ್ರಜ್ವಲಿಸುವಿಕೆಯನ್ನು ಕಡಿಮೆ ಮಾಡಲು ಈ ಒಂದು ಸನ್ ಗ್ಲಾಸ್ ಅಲ್ಲಿ ಬಳಸ್ತಾರೆ. ಯಾವ್ದನ್ನ? ಈ ಒಂದು ಧ್ರುವೀಕರಣವನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ಈ ಒಂದು ಸನ್ ಗ್ಲಾಸ್ ಅಲ್ಲಿ ಬಳಸ್ತಾರೆ. ಒಂದು ಬ್ರೈಟ್ನೆಸ್ ನ ಕಮ್ಮಿ ಮಾಡ್ಲಿಕ್ಕೆ, ಪ್ರಜ್ವಲಿಸುವಿಕೆಯನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಈ ಒಂದು ಪೋಲರೈಸೇಷನ್ ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, polarized filters are used in plastic industry for performing stress analysis test ಅಂತ ಹೇಳ್ಬಿಟ್ಟು.
ಅಲ್ಲಿ ಒಂದು ಪ್ಲಾಸ್ಟಿಕ್ ಇಂಡಸ್ಟ್ರಿಯಲ್ಲಿ ಒತ್ತಡ ನಿಶ್ಲೇಷಣಾ ಪರೀಕ್ಷೆಗಳನ್ನು ನಿರ್ವಹಿಸಲು ಈ ಒಂದು ಪೋಲರೈಸ್ಡ್ ಫಿಲ್ಟರ್ ಪ್ಲಾಸ್ಟಿಕ್ ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಇಲ್ಲಿ ಬಳಸಿ, ವೆರಿ ಇಂಪಾರ್ಟೆಂಟ್, 3-dimensional ಮೂವೀಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಶೋನ್ ಇಟ್ ದ ಹೆಲ್ಪ್ ಆಫ್ ದ ಪೋಲರೈಸೇಷನ್. ನಾವೊಂದು 3D ಪಿಕ್ಚರ್ಸ್ ಏನು ನೋಡ್ತೀವಿ, ಆ ಒಂದು 3D ಪಿಕ್ಚರ್ಸ್ ನಮಗೆ ಯಾವುದು, ಅಲ್ಲಿ ಒಂದು ಗ್ಲಾಸಸ್ ಕೊಡ್ತಾರಲ್ವಾ, ಆ ಒಂದು ಗ್ಲಾಸಸ್ ಅಲ್ಲಿ ಆಗೋ ಒಂದು ಫಿನಾಮಿನಾ ಯಾವುದಪ್ಪ ಅಂದ್ರೆ ದಟ್ ಈಸ್ ಪೋಲರೈಸೇಷನ್ ಆಗಿರುತ್ತೆ. ಸೊ ಆ ಗ್ಲಾಸ್ ತೆಗೆದಾಗ ನಮಗೆ ನಾರ್ಮಲ್ ಆಗಿ ಕಾಣುತ್ತೆ, ಆ ಗ್ಲಾಸ್ ಹಾಕೊಂಡಾಗ ಅದು 3D ಆಗಿರುತ್ತೆ, ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಒಂದು ಯೂಸಸ್ ಏನ್ ನೋಡ್ಬೋದು ನೋಡಿ, ಇಲ್ಲಿ ಪೋಲರೈಸೇಷನ್ ಈಸ್ ಯೂಸ್ಡ್ ಫಾರ್ ಡಿಫ್ರೆನ್ಶಿಯೇಟಿಂಗ್ ಬಿಟ್ವೀನ್ ಟ್ರಾನ್ಸ್ವರ್ಸ್ ಅಂಡ್ ಲಾಂಜಿಟ್ಯೂಡಿನಲ್ ವೇವ್ಸ್. ಈ ಒಂದು ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಏನು, ಲಾಂಜಿಟ್ಯೂಡಿನಲ್ ವೇವ್ ಅಂದ್ರೆ ಏನು ಅಂತ ಮುಂದೆ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಬರುತ್ತೆ, ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀಲ ಅಲೆಗಳು, ಅಡ್ಡ ಅಲೆಗಳು ಅಂತ ತಿಳ್ಕೊಳ್ತೀವಿ. ಅದರ ಒಂದು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ನಮಗೆ ಯಾವ್ದು ಹೆಲ್ಪ್ ಆಗುತ್ತೆ ಅಂದ್ರೆ ಈ ಒಂದು ಪೋಲರೈಸೇಷನ್ ಅನ್ನೋದು ಹೆಲ್ಪ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಟ್ ಈಸ್ ಯೂಸ್ಡ್ ಇನ್ ಸಿಸ್ಮೋಲಜಿ ಟು ಸ್ಟಡಿ ಅರ್ಥ್ಕ್ವೇಕ್ಸ್. ಸೊ ಅರ್ಥ್ಕ್ವೇಕ್ ಅಥವಾ ಭೂಕಂಪಗಳಲ್ಲಿ, ಭೂಕಂಪ ಮಾಪನದಲ್ಲಿ ಅಥವಾ ಭೂಕಂಪ ಶಾಸ್ತ್ರದಲ್ಲಿ ಇದನ್ನ ಬಳಸ್ತಾರೆ, ಪೋಲರೈಸೇಷನ್ ಭೂಕಂಪಗಳ ಒಂದು ಅಧ್ಯಯನ ಮಾಡಲಿಕ್ಕೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್, ಇನ್ ಕೆಮಿಸ್ಟ್ರಿ ದ ಚಿರಾಲಿಟಿ ಆಫ್ ಆರ್ಗಾನಿಕ್ ಕಾಂಪೌಂಡ್ಸ್ ಟೆಸ್ಟೆಡ್ ಯೂಸಿಂಗ್ ಪೋಲರೈಸೇಷನ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಬಂದ್ರೆ ನಿಮ್ಗೆ ಕೈರಾಲ್ ಕಾಂಪೌಂಡ್ಸ್ ಅಂತ ಬರುತ್ತೆ, ಅದು ತುಂಬಾ ಹೈರ್ ಇರುತ್ತೆ, ನಿಮ್ಗೆ ಅಷ್ಟೊಂದು ಬೇಡ. ಕೈರಾಲ್ ಕಾಂಪೌಂಡ್ಸ್ ಅಂತ, ಕೈರಾಲ್ ಕಾರ್ಬನ್ ಆಟಮ್ಸ್ ಅಂತ ಬರುತ್ತೆ, ಅವುಗಳ ಒಂದು ಟೆಸ್ಟ್ ಮಾಡಲಿಕ್ಕೆ ನಾವು ಪೋಲರೈಸೇಷನ್ ನ ಯೂಸ್ ಮಾಡ್ತೀವಿ. ಪೋಲರೈಸೇಷನ್ ಅಂದ್ರೆ ನಿಮ್ಗೆ ಇಷ್ಟೇ, ಒಂದು ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಲೈಟ್ ಬರ್ತಿರತ್ತೆ. ಸೊ ಆ ಲೈಟ್ ಏನ್ ಮಾಡುತ್ತೆ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಪೋಲರೈಸೇಷನ್ ಅಂತ ಕರಿತೀವಿ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ಎಸ್ ನೋಡಿ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಈ ಒಂದು ಪಾರ್ಟ್ 4 ಇಂದ ನಾವು ಎಂಟೈರ್ ಲೈಟ್ ಚಾಪ್ಟರ್ ನ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಬೇಕಾದ್ರೆ ಒನ್ಸ್ ಫಿಸಿಕ್ಸ್ ಆಗಿದ ತಕ್ಷಣ ಒಂದು ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಹೊಸ ಚಾಪ್ಟರ್ ಇಂದ ಮತ್ತೆ ಸಿಗೋಣ. ಥ್ಯಾಂಕ್ ಯು.